ಶ್ರೀ ಗುರುಭ್ಯೋ ನಮಃ. ಭವಿಷ್ಯ ಮಹಾಗಣಪತಯೇ ನಮಃ. ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್, ಜ್ಯೋತಿಷಿ. ಸ್ನೇಹಿತರೆ, ಪ್ರತಿ ತಿಂಗಳದಂತೆ ಈ ತಿಂಗಳೂ ಕೂಡ ಮಾಸ ಭವಿಷ್ಯ. ಯಾವುದೇ ಗಿಮಿಕ್ಗಳು ಬೇಡ, ಸುಳ್ಳು ಭರವಸೆಗಳು ಬೇಡ. ಸಿಂಪಲ್ ಆಗಿರ್ತಕ್ಕಂತಹ ಜೀವನವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಏನು ಬೇಕು ಅನ್ನುವಂಥದ್ದು. ಇಲ್ಲಿ ನಾನು ಹೇಳಿರ್ತಕ್ಕಂಥದ್ದೆಲ್ಲವೂ ನಿಮಗೆ ವರ್ಕ್ ಆಗತ್ತೆ. ಆದರೆ ನಿಮಗೊಂದು ಭಯ. ಉದಾಹರಣೆಗೆ, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಎಲ್ಲಿ ಲಾಸ್ ಮಾಡ್ಕೊಂಡ್ಬಿಡ್ತೀನೋ ಅನ್ನೋ ಭಯ, ಅಥವಾ ಯಾವುದೋ ಒಂದು ಹೊಸ ಪ್ರಯತ್ನವನ್ನು ಮಾಡಿ ಅಂತ ಹೇಳಿದಾಗ ಇದು ಆಗತ್ತೆ ಅಂತ ಹೇಳಿದ್ರೆ ಅದಕ್ಕೆ ನಿಮಗೆ ಭಯ. ಯಾವುದೇ ಇರ್ಬೋದು, ಅಥವಾ ಅದಕ್ಕೊಂದು ಪರಿಹಾರ ಮಾಡ್ಕೊಂಡು ಮುಂದುವರಿದೆ ಅಂತ ಹೇಳಿದ್ರೆ ನಿಮಗೆ ಭಯ. ಆಗತ್ತೋ ಇಲ್ವೋ ಅನ್ನುವಂತಹ ಭಯದಲ್ಲಿರ್ತೀರ. ಭಯ ಬೀಳೋದ್ರಿಂದ ಯಾವುದೂ ಆಗೋದಿಲ್ಲ. ಮನುಷ್ಯ ತನಗೆ ಸಿಕ್ಕಿರ್ತಕ್ಕಂತಹ ಒಂದು ಜೀವನವನ್ನು ಸದುಪಯೋಗ ಮಾಡಿಕೊಳ್ಬೇಕು. ನಾಳೆ ಬದುಕ್ತೀವ ಅಂತ ಕೇಳಿದ್ರೆ ನಮಗೆ ಗೊತ್ತಿಲ್ಲ, ಬಟ್ ಇರೋಷ್ಟು ದಿನ ಖುಷಿಯಾಗಿರಬೇಕು. ನಾವೇನು ಮಾಡ್ಬಿಡ್ತೀವಿ, ನಮಗಿರುವಂತಹ ಭಯದಿಂದಾಗಿ ಆ ಭಯವನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಯಾವುದೋ ಬೇಡದೇ ಇರತಕ್ಕಂತಹ ವಿಚಾರಗಳಿಗೆ, ಅನ್ವಾಂಟೆಡ್ ಥಿಂಗ್ಸ್ಗಳಿಗೆ ನಮ್ಮನ್ನು ನಾವು ಒಳಪಡಿಸ್ಕೊಂಡ್ಬಿಟ್ಟಿರ್ತೇವೆ. ಉದಾಹರಣೆಗೆ, ಕೆಲಸ ಮಾಡೋದಕ್ಕೆ ಭಯವಾಗತ್ತೆ, ಅಥವಾ ಯಾವುದೋ ಒಂದು ಹೊಸದಾಗಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಭಯವಾಗತ್ತೆ. ಉದಾಹರಣೆಗೆ, ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಹಣ ಬರುತ್ತೆ, ಅಥವಾ ನಿಮ್ಮ ಶ್ರಮವನ್ನು ನೀವಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಅದಕ್ಕೆ ರಿಸಲ್ಟ್ ಬರುತ್ತೆ. ನಮಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಭಯ, ಹಣವನ್ನು, ವಸ್ತುವನ್ನು, ಶಕ್ತಿಯನ್ನು. ಯಾಕೆಂತಂದ್ರೆ ನಾವಿಲ್ಲಿ ಕಳ್ಕೊಂಡ್ಬಿಡ್ತೀವೋ ಅನ್ನುವಂಥದ್ದು. ಇರುವಷ್ಟದ್ರಲ್ಲೇ ನಾವು ಸೇಫ್ ಆಗಿದ್ಬಿಡೋಣ, ನಾವು ಯಾವುದೇ ರೀತಿ ಹೊಸ ಹೊಸ ಎಕ್ಸ್ಪೆರಿಮೆಂಟ್ಗಳು ಬೇಡ ಅನ್ನುವಂಥದ್ದು. ಎಕ್ಸ್ಪೆರಿಮೆಂಟ್ ಯಾವಾಗ ಮಾಡಬೇಕು ಅಂತಂದರೆ ದೈವ ಬಲ ಇದೆಯಾ ಅಂತ ತಿಳಿದುಕೊಂಡು ಮಾಡಬೇಕು. ಆವಾಗ 200% ಸಕ್ಸಸ್ ಸಿಗತ್ತೆ. ಇಲ್ಲದೆ ಹೋದ್ರೆ ನಾವು ಯಾವುದೋ ಬೆಳೆದಿರ್ತಕ್ಕಂತಹ ವ್ಯಕ್ತಿಯನ್ನು ನೋಡಿಕೊಂಡು, ಉದಾಹರಣೆಗೆ ರೀಲ್ಸಲ್ಲಿ ನೋಡ್ತಾ ಇರ್ತೀವಲ್ಲ, ಆ ವ್ಯಕ್ತಿ ಹಾಗೆ ಬೆಳೆದ, ಹೀಗೆ ಬೆಳೆದ ಅನ್ನುವಂಥದ್ದು ಒಂದು ನಿಮಗೆ ಮಾರಲ್ ವಿಡಿಯೋ ಆಗಿದ್ದರೆ, ಮಿಕ್ಕಿದ್ದು 99 ಬರೋದೆಲ್ಲವೂ ಕೂಡ ನಿಮಗೆ ಟೈಮ್ ಪಾಸ್ ವಿಡಿಯೋಗಳಾಗಿರುತ್ತೆ. ಅವ್ರು ದುಡ್ಡು ಮಾಡ್ಕೊಂಡು ಹೋಗ್ತಾರೆ, ಅವ್ರು ಬೆಳೀತಾರೆ. ಬಟ್ ನೀವು ಯಾವಾಗ ಬೆಳಿತೀರಾ? ನೀವು ಬೆಳಿಬೇಕು. ನೀವು ಬೆಳೆದು ನಿಮ್ಮನ್ನು ಯಾರು ಅಪಹಾಸ್ಯ ಮಾಡಿದ್ರೋ, ನಿಮ್ಮನ್ನು ಯಾರು ದೂಷಣೆ ಮಾಡಿದ್ರೋ, ನಿಮ್ಮನ್ನು ಯಾರು ಬಿಟ್ಟು ಹೋದ್ರೋ, ಅವರು ಪುನಃ ನಿಮ್ಮ ಹತ್ರಕ್ಕೆ ಬಂದು ನಿಮ್ಮನ್ನು ಕ್ಷಮೆ ಕೇಳೋ ರೀತಿನಲ್ಲೋ, ಅಥವಾ ನಿಮ್ಮನ್ನು ಪ್ರೈಸ್ ಮಾಡೋ ರೀತಿನಲ್ಲೋ, ನಿಮ್ಮನ್ನು ಹೊಗಳುವಂತಹ ರೀತಿಯಲ್ಲಿ ನೀವು ಬಾಳಿ ಬದುಕಬೇಕು. ಕ್ಷಮೆ ಕೇಳಬೇಕು ಅಂದರೆ ನಾಟ್ ಇನ್ ಬ್ಯಾಡ್ ವೇ. ಅವರು ನಿಮ್ಮನ್ನು ನೋಡಿ ವಾಹ್ ಅದ್ಭುತ ಅನ್ನುವಂತಹ ಮಟ್ಟಕ್ಕೆ ನೀವು ಬೆಳಿಬೇಕು. ಅದಕ್ಕೆ ದೈವ ಬಲ ಬೇಕು. ಅದಕ್ಕೆ ಯಾವುದೇ ರೀತಿಯಾದಂಥ ಹಿಂಜರಿಕೆ ಬೇಡ. ಅದು ವಿದ್ಯೆಯಲ್ಲಿರಲಿ, ಉದ್ಯೋಗದಲ್ಲಿರಲಿ, ವ್ಯಾಪಾರದಲ್ಲಿರಲಿ, ಯಾವುದರಲ್ಲಾದರೂ ಕೂಡ ನಿಮಗೆ ಹಿಂಜರಿಕೆ ಅನ್ನುವಂಥದ್ದು ಬೇಡ. ಬಿಟ್ಟು ಹೋದಂತಹ ವ್ಯಕ್ತಿಗಳು ನಿಮ್ಮನ್ನು ನೋಡಿ ಆಮೇಲೆ ದುಃಖ ಪಡಬೇಕು. ಅಯ್ಯೋ, ನಾನು ಇಂಥ ವ್ಯಕ್ತಿನ ಬಿಟ್ಬಿಟ್ಟು ಬಂದನಲ್ಲ. ಅದು ಪ್ರೀತಿನಲ್ಲಿರಲಿ, ಅಥವಾ ಯಾವುದೋ ಒಂದು ಕೆಲಸದಲ್ಲಿರಲಿ, ಇಂಥ ವ್ಯಕ್ತಿ ನಾನು ಕಳ್ಕೊಂಬಿಟ್ನಲ್ಲ ಅನ್ನುವಂತಹ ನೋವು ಅವ್ರಿಗೆ ಉಂಟಾಗಬೇಕು. ಆ ರೀತಿಯಲ್ಲಿ ನೀವು ಬೆಳಿಬೇಕು. ಯಾರೋ ಬಿಟ್ಟು ಹೋದ್ರು ಅಂದ ತಕ್ಷಣ ಗುರುಳೇ ನನಗೆ ಅವ್ರು ಬಿಟ್ಟು ಹೋಗ್ಬಿಟ್ರು ಸಿಗ್ತಾರಾ? ನೋ, ಬೇಡ. ಅವರು ನಿಮ್ಮನ್ನು ಬಿಟ್ಟು ಹೋದೆ ಅಂತ ಪಶ್ಚಾತ್ತಾಪ ಪಡೋ ರೀತಿಯಲ್ಲಿ ನೀವು ಬೆಳೆದು ತೋರಿಸ್ಬೇಕು. ಅದು ಜೀವನ. ಅದಕ್ಕೆ ದೈವ ಬಲ ಬೇಕು. ಅದಕ್ಕೆ ಈ ಜ್ಯೋತಿಷ್ಯ ನಿಮಗೆ ಕಾರಣೀಕರ್ತವಾಗತ್ತೆ. ಹಣ ಕೂಡ ಗುರುಳೇ ಅವರೆಲ್ಲ ಹಣ ಮಾಡಿಬಿಟ್ರು, ನಾನು ಹಣ ಮಾಡಿಲ್ಲ, ನಾನು ಹಣ ಮಾಡೋದು ಹೇಗೆ? ನೀವು ಲಕ್ಷ್ಮಿ ಅಂದರೆ ಹಣ, ಆ ಹಣವೇ ನಿಮ್ಮನ್ನು ಹುಡುಕೊಂಡು ಬರೋ ರೀತಿಯಲ್ಲಿ ನೀವು ಬೆಳೆದು ತೋರಿಸ್ಬೇಕು. ಅದಕ್ಕೆ ನಿಮ್ಮ ಶ್ರಮ ಅಗತ್ಯ, ದೈವ ಬಲ ಅಗತ್ಯ. ಶ್ರಮ ಹಾಕ್ತೀನಿ, ಗುರುಳೇ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತೀನಿ, ಹಣ ಬರುತ್ತಾ? ಅದು ಬರಬೇಕು ಅಂತಂದರೆ ದೈವ ಬಲ ಇರಬೇಕು. ದೈವ ಬಲ ಇದ್ದರೆ, ದೇವ್ರನ್ನ ನಂಬಿದರೆ, ಯಾರು ಸಕ್ಸಸ್ಸಲ್ಲಿದ್ದಾರೋ, ಯಾರು ಗ್ರೋತಲ್ಲಿದ್ದಾರೋ ಅವರು ದೈವ ಬಲದಲ್ಲಿರ್ತಕ್ಕಂಥವ್ರು. ಯಾವತ್ತೋ ಒಂದು ದಿನ ದೇವರಿಗೆ ನಾವು ಏನೇನು ಸಮರ್ಪಣೆಯನ್ನು ಮಾಡ್ತೇವೆಯೋ ಅದಕ್ಕೆ ತಕ್ಕ ಹಾಗೆ ಕೊಡ್ತಾನೆ. ದೇವ್ರಿಗೆ ಕೊಡುವಾಗಲೂ ನಾವು ಯೋಚನೆ ಮಾಡಿ ಇಷ್ಟೇ ಕೊಟ್ಟರೆ ಅವನು ಅಷ್ಟೇ ಫಲವನ್ನು ಕೊಡ್ತಾ ಹೋಗ್ತಾನೆ. ಚೂರು ದೇವ್ರಿಗೆ ಕೊಡೋಣ ಅಂತ ಯೋಚನೆ ಮಾಡಿದ್ರೆ ದೇವ್ರಿಗೆ ಯಾಕೆ ಅಲ್ವಾ? ಹಾಗೆ ಕೊಟ್ಟರೆ ಅವನು ಅತಿ ಕಡಿಮೆ ಫಲವನ್ನು ಕೊಡ್ತಾ ಹೋಗ್ತಾನೆ. ಎನಿವೆ, ಇದು ಫಿಲಾಸಫಿ ಅಂತ ಅನಿಸ್ಬೋದು, ಆದರೆ ಇದು ಸತ್ಯ. ದೈವ ಬಲ ಬೇಕು. ಆ ದೈವ ಬಲಕ್ಕೆ ಜ್ಯೋತಿಷ್ಯವನ್ನು ನೋಡಿ ಅನ್ನುವಂತಹ ಮಾತನ್ನು ಹೇಳ್ತಾ, ಈಗ 2025 ಜೂನ್ ತಿಂಗಳಿನ ಮಿಥುನ ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ. ರಾಷ್ಟ್ರಾಧಿಪತಿಯಾಗಿರ್ತಕ್ಕಂತಹ ಬುಧ 1ನೇ ಮನೆಯಿಂದ 2ನೇ ಮನೆಗೆ ಪ್ರವೇಶವನ್ನು ಮಾಡ್ತಾರೆ. ಸಪ್ತಮಾಧಿಪತಿ ಮತ್ತು ಕರ್ಮಾಧಿಪತಿ ಆಗಿರ್ತಕ್ಕಂತಹ ಗುರು 1ನೇ ಮನೆಯಲ್ಲಿರ್ತಾರೆ. ಷಷ್ಠಮಾಧಿಪತಿ ಮತ್ತು ಲಾಭಾಧಿಪತಿ ಆಗಿರ್ತಕ್ಕಂತಹ ಕುಜ ಇವರು 3ನೇ ಮನೆಯಲ್ಲಿರ್ತಾರೆ. ಕೇತು 3ನೇ ಮನೆಯಲ್ಲಿ ಇರ್ತಾರೆ. ರಾಹು 9ನೇ ಮನೆಯಲ್ಲಿರ್ತಾರೆ. ಶನಿ 10ನೇ ಮನೆಯಲ್ಲಿರ್ತಾರೆ. 5 ಮತ್ತು 12ನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಶುಕ್ರ ಏಕಾದಶ ಶುಭ ಸ್ಥಾನದಲ್ಲಿ, ಲಾಭ ಸ್ಥಾನದಲ್ಲಿರ್ತಾರೆ. ರವಿ 12ನೇ ಮನೆಯಿಂದ 1ನೇ ಮನೆಗೆ ಪ್ರವೇಶವನ್ನು ಮಾಡ್ತಾರೆ. ಇದು ಮಿಥುನ ರಾಶಿಯ ಗ್ರಹ ಸ್ಥಿತಿಗಳು.
ಈ ಗ್ರಹ ಸ್ಥಿತಿಗಳ ಆಧಾರದ ಮೇಲೆ ಒಂದಷ್ಟು ಲಕ್ಕಿ ಡೇಟ್ಸ್ ಮಿಥುನ ರಾಶಿಯವರಿಗೆ ಶುಭ ದಿನಾಂಕ ಅನ್ನುವಂಥದ್ದು ಮತ್ತು ಸ್ವಲ್ಪ ಅಶುಭ ದಿನಾಂಕ ಅನ್ನುವಂಥದ್ದನ್ನ ಬೈಫರ್ಕೇಟ್ ಮಾಡಿದ್ದೇವೆ. ನೋಡಿ, ಲಕ್ಕಿ ಡೇಟ್ಸ್ ಶುಭ ದಿನಾಂಕ ಬಂದು 6, 7, 15, 16, 25, 26, 27. ಇದು ನಿಮಗೆ ಲಕ್ಕಿಯೆಸ್ಟ್ ಡೇಟು ಜೂನ್ 2025ರಲ್ಲಿ. ಹಾಗಾದ್ರೆ ಸ್ವಲ್ಪ ಟ್ರಬಲ್ ಕೊಡುವಂತಹ ದಿನಗಳು ಯಾವ್ಯಾವುದು, ಯಾವ ಡೇಟ್ಗಳಲ್ಲಿ ನಾವು ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಅವಾಯ್ಡ್ ಮಾಡಬೇಕು ಅಂತ ಕೇಳಿದ್ರೆ 12, 13, 14, 18, 19, 22, 23, 24 ಇದು ನಿಮಗೆ ಸ್ವಲ್ಪ ಅಶುಭವನ್ನು ಕೊಡುವಂತಹ ದಿನಾಂಕಗಳಾಗಿದ್ದಾವೆ. ಹಾಗಾದ್ರೆ ಮಿಥುನ ರಾಶಿಯ ಗ್ರಹ ಸ್ಥಿತಿಗಳನ್ನ ನೋಡ್ತಾ ಹೋಗೋಣ, ಅಥವಾ ಮಿಥುನ ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗೋಣ. ಏನೇನು ಫಲಗಳು ಕೊಡಬಹುದು ಅನ್ನುವಂಥದ್ದಕ್ಕೆ ನಿಮ್ಮದೇ ರಾಶಿಯಾಧಿಪತಿ ಆಗಿರತಕ್ಕಂತಹ ಬುಧ ನೋಡಿ, ಪ್ರಾರಂಭದಲ್ಲಿ 1ನೇ ಮನೆಯಲ್ಲಿರ್ತಾರೆ, ನಂತರ 2ನೇ ಮನೆಗೆ ಬರ್ತಾರೆ. 2ನೇ ಮನೆ ಬುಧನಿಗೆ ಗೋಚಾರದಲ್ಲಿ ಅತ್ಯಂತ ಹೆಚ್ಚು ಶುಭ ಫಲವನ್ನು ನೀಡತಕ್ಕಂತಹ ಸ್ಥಾನ. ಹಾಗಾಗಿ ಬುಧನಿಂದ ಒಂದಷ್ಟು ಉತ್ತಮವಾದಂತಹ ತೀರ್ಮಾನಗಳು ನಿಮ್ಮ ಗಮನಕ್ಕೆ ಬರುತ್ತೆ, ಅಥವಾ ಉತ್ತಮವಾದಂತಹ ತೀರ್ಮಾನಗಳನ್ನು ಆಯ್ಕೆ ಮಾಡಿಕೊಳ್ತೀರಿ. ಸತ್ಯಾಸತ್ಯತೆಗಳ ಪರಾಮರ್ಶೆಯನ್ನು ಮಾಡುವಂತಹ ಶಕ್ತಿ, ಬುದ್ಧಿಮಟ್ಟತೆ, ಚಾಕಚಕ್ಯತೆ ಅಭಿವೃದ್ಧಿ ಆಗುತ್ತೆ. ಇದರಿಂದ ಏನೇನು ಲಾಭ ಆಗತ್ತೆ ಅಂತ ಕೇಳಿದ್ರೆ ನೋಡಿ, ವಿದ್ಯಾರ್ಥಿಗಳಿಗೆ ಸಕಾಲಕ್ಕೆ ಓದಿದ್ದು ನೆನಪಾಗತ್ತೆ, ಅಥವಾ ಉದ್ಯೋಗಿಗಳಿಗೆ ಅಥವಾ ಇಂಟರ್ವ್ಯೂ ಅಟೆಂಡ್ ಮಾಡ್ತಕ್ಕಂಥವ್ರಿಗೆ, ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಅಟೆಂಡ್ ಮಾಡ್ತಕ್ಕಂಥವ್ರಿಗೆ ಅವರ ರಿಸಲ್ಟು ಅವರಿಗೆ ಫೇವರ್ ಆಗಿ ಬರೋದಕ್ಕೆ ಇದು ಸಹಾಯವನ್ನು ಮಾಡ್ತಾ ಹೋಗುತ್ತೆ. ಹಾಗಾಗಿ 2ನೇ ಮನೆಗೆ ಬಂದ ನಂತರದಲ್ಲಿ ನಿಮ್ಮದೇ ರಾಶಿಯಾಧಿಪತಿ ಆಗಿರತಕ್ಕಂತಹ ಬುಧನಿಂದ ಜ್ಞಾನ ಅಥವಾ ಬುದ್ಧಿಮಟ್ಟತೆಯ ಚಾಕಚಕ್ಯತೆಯನ್ನು ಅಭಿವೃದ್ಧಿ ಮಾಡ್ಕೊಳ್ತಾ ಹೋಗ್ತೀರಿ, ಬ್ರಿಲಿಯಂಟ್ ಆಗಿ ಯೋಚನೆಯನ್ನು ಮಾಡ್ತಾ ಹೋಗ್ತೀರಿ, ಮತ್ತು ಅದರಿಂದ ಉತ್ತಮವಾದಂತಹ ಫಲವನ್ನು ಆಯ್ಕೆ ಮಾಡ್ಕೊಳ್ತೀರಿ. ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳು ನಿಮಗೆ ಸಕ್ಸಸ್ ಅನ್ನು ಕೊಡ್ತಾ ಹೋಗುತ್ತೆ. ಇನ್ನು ಕ್ರಮವಾಗಿ 7 ಮತ್ತು 10ನೇ ಮನೆ ಅಧಿಪತಿ, ಕಳತ್ರಾಧಿಪತಿ, ಕರ್ಮಾಧಿಪತಿ ಆಗಿರತಕ್ಕಂತಹ ಗುರು ಜನ್ಮಸ್ಥ ಗುರು ಆಗಿರ್ತಾನೆ. ಹಾಗಂತ ಮಾಡುವಂತಹ ವ್ಯವಹಾರಗಳಲ್ಲಿ, ಉದ್ಯೋಗಗಳಲ್ಲಿ ನಿಮಗೆ ಎಕನಾಮಿಕಲ್ ಗ್ರೋತ್ಗೆ ಸಕ್ಸಸ್ ಏನಾದರೂ ಸಿಗತ್ತಾ ಅಂತ ಕೇಳಿದ್ರೆ ಪರ್ಸಂಟೇಜ್ ವೈಸ್ ವೆರಿ ಲೆಸ್ ಇರುತ್ತೆ, 50-50 ಅಂತ ಹೇಳ್ಬೋದು. ಶೇರ್ ಮಾರ್ಕೆಟ್ ಹೂಡಿಕೆ ಮಾಡುವಂಥದ್ದು ಅಷ್ಟು ಉತ್ತಮವಲ್ಲ, ಯಾವುದೋ ಹೊಸ ವ್ಯವಹಾರಗಳಿಗೆ ಕೈ ಹಾಕ್ತಕ್ಕಂಥದ್ದು ಅಷ್ಟು ಉತ್ತಮವಲ್ಲ. ಅದೇ ರೀತಿಯಾಗಿ ಗುರುಬಲದ ಕೊರತೆಯಿಂದಾಗಿ ಏನಾಗುತ್ತೆ, ನಿಮಗೆ ಒಂದು ಸ್ವಲ್ಪ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ಬಹಳ ಜಾಗರೂಕತೆ ಬೇಕು, ಗುರುವಿನ ಅನುಗ್ರಹ ಬೇಕು. ಗುರು ಆರಾಧನೆಯನ್ನು ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಕಷ್ಟಗಳು ಮಿಥುನ ರಾಶಿಯರು ಬರೋದಿಲ್ಲ. ಇನ್ನು ಷಷ್ಠಮಾಧಿಪತಿ ಮತ್ತು ಲಾಭಾಧಿಪತಿ ಆಗಿರತಕ್ಕಂತಹ ಕುಜ ನೋಡಿ, ನಿಮ್ಮ ರಾಶಿಗೆ, ಮಿಥುನ ರಾಶಿಗೆ 6ನೇ ಮನೆ ಮತ್ತು ಲಾಭಾಧಿಪತಿ ಏಕಾದಶ ಶುಭಸ್ಥಾನಾಧಿಪತಿ ಆಗಿರತಕ್ಕಂತಹ ಕುಜ ಏನಿದ್ದಾರೆ, ನಿಮಗೆ ವಿಶೇಷವಾದಂತಹ ಯಶಸ್ಸನ್ನು ಕೊಡ್ತಾ ಹೋಗ್ತಾರೆ. ಭೂಮಿ ಕಾರ್ಯದಲ್ಲಿ ವಿಶೇಷವಾದಂತಹ ಯಶಸ್ಸು, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಯಶಸ್ಸಾಗತ್ತೆ. ಭೂಮಿಯನ್ನು ಕೊಂಡುಕೊಳ್ತಕ್ಕಂಥವ್ರು, ಮಾರಾಟ ಮಾಡ್ತಕ್ಕಂಥವ್ರಿಗೆ, ಮಿಥುನ ರಾಶಿಯವರಿಗೆ ವಿಶೇಷವಾದಂತಹ ಲಾಭ ಯಶಸ್ಸಿದೆ. ಭೂಮಿಯಲ್ಲಿ ಯೋಗ ಅನ್ನುವಂಥದ್ದಾಗಿದೆ. ಅದೇ ರೀತಿಯಾಗಿ ಭೂಮಿಯನ್ನು ನಂಬ್ಕೊಂಡು ವ್ಯವಹಾರ ಮಾಡ್ತಕ್ಕಂಥವ್ರು, ಲೈಕ್ ಉದಾಹರಣೆಗೆ ಬಿಲ್ಡಿಂಗ್ ಕಟ್ತಕ್ಕಂಥವ್ರು ಅಥವಾ ಕೃಷಿಕರು, ರೈತರು, ಇವರೆಲ್ಲರಿಗೂ ಕೂಡ ಹೆಚ್ಚಿನದಾಗಿರ್ತಕ್ಕಂತಹ ಲಾಭವಾಗ್ತಕ್ಕಂತಹ ಕಾಲ. ಯಾಕೆಂತಂದ್ರೆ ಕುಜ ಉತ್ತಮವಾದಂತಹ ಗೋಚಾರದಲ್ಲಿ ಉತ್ತಮ ಸ್ಥಾನದಲ್ಲಿದ್ದಾನೆ ಮತ್ತು ಅವನು ಷಷ್ಠಮಾಧಿಪತಿ ಲಾಭಾಧಿಪತಿ ಆಗಿದ್ದಾನೆ. ಹಾಗಾಗಿ ಭೂಮಿಯಿಂದ, ಕುಜನಿಂದ ಉಂಟಾಗ್ತಕ್ಕಂತಹ ಕ್ಷೇತ್ರಗಳಲ್ಲಿ ಲಾಭ, ಜಯ, ಯಶಸ್ಸು ಅನ್ನುವಂಥದ್ದನ್ನು ಸೂಚನೆ ಮಾಡ್ತಾ ಇದ್ದಾವೆ. ಇನ್ನು ಆರೋಗ್ಯಕ್ಕೆ ಬಂದರೆ ರಕ್ತ ಸಂಬಂಧಿತವಾದಂತಹ ಕಾಯಿಲೆಗಳು ದೂರವಾಗುತ್ತೆ, ಮಂಗಳ ಕಾರ್ಯಗಳು ಹೆಚ್ಚು ನಡೀತಾ ಹೋಗುತ್ತೆ. ವಿಶೇಷವಾಗಿ ನಾಗನ ಅನುಗ್ರಹ ಅಥವಾ ಕುಜದೋಷ ಪರಿಹಾರಾರ್ಥವಾಗಿ ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮಗೆ ಹೆಚ್ಚಿನ ಯಶಸ್ಸನ್ನು ಕೊಡ್ತಾ ಹೋಗುತ್ತೆ. ಈ ಕಾಲದಲ್ಲಿ, ಈ ಸಂದರ್ಭದಲ್ಲಿ ಮಾಡಿಕೊಳ್ತಕ್ಕಂತಹ ಎಲ್ಲ ಪೂಜೆ ಪುನಸ್ಕಾರಾದಿಗಳು ಕೂಡ ಹೆಚ್ಚಿನದಾಗಿರ್ತಕ್ಕಂತಹ ಮಂಗಳ ಕಾರ್ಯಗಳಿಗೆ ಪ್ರೇರಣೆಯನ್ನು ನೀಡ್ತಾ ಹೋಗುತ್ತೆ. ಒಳ್ಳೊಳ್ಳೆ ಅವಕಾಶಗಳು ಬರ್ತಾ ಹೋಗುತ್ತೆ, ಪ್ರಪೋಸಲ್ಗಳು ಸಿಗ್ತಾ ಹೋಗುತ್ತೆ, ಮತ್ತು ನಿಮ್ಮ ವೈವಾಹಿಕ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀರಿ. ಇದೆಲ್ಲ ಶುಭ ಫಲಗಳು. ಹೆಚ್ಚಿನದಾಗಿ ಮಂಗಳ ಕಾರ್ಯಗಳನ್ನು ಮಾಡುತ್ತಾ ಹೋಗ್ತೀರಿ ಮನೆಯಲ್ಲಿ, ಅಥವಾ ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡ್ತಕ್ಕಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದ್ದಾವೆ. ಮತ್ತು ಕೇತು ಕುಲಸ್ಯ ಉನ್ನತಿಂ ನೋಡಿ, ಕೇತು ಕೂಡ ಶುಭ ಫಲದಲ್ಲಿರ್ತಕ್ಕಂಥದ್ರಿಂದ, ಗೋಚಾರದಲ್ಲಿ 3ನೇ ಮನೆ, ಕೇತು ಕೂಡ ಅತ್ಯಂತ ಹೆಚ್ಚು ಶುಭ. ಕುಜನ ಜೊತೆಗಿರ್ತಕ್ಕಂಥದ್ರಿಂದ ನೀವು ಏನೇನು ಕೆಲಸ ಹೇಳಿದ್ದೀನೋ, ಭೂಮಿ ಸಂಬಂಧಿತವಾದಂತಹ ಕಾರ್ಯ, ಮಂಗಳ ಕಾರ್ಯಗಳು, ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಕಟ್ಟಡ ನಿರ್ಮಾಣ ಕಾರ್ಯ ಮಾಡ್ತಕ್ಕಂಥವ್ರು, ಹಾಗೂ ಎಲ್ಲ ಮನೆಯ ಅಭಿವೃದ್ಧಿ ಕಡೆಗೆ ಯೋಚನೆ ಮಾಡ್ತಕ್ಕಂಥವ್ರಿಗೆ ಮಿಥುನ ರಾಶಿಗೆ ಅತ್ಯಂತ ಹೆಚ್ಚು ಶುಭ ಫಲವನ್ನು ನೀಡತಕ್ಕಂತಹ ಕಾಲ ಈ ಒಂದು ಜೂನ್ 2025. ಇನ್ನು ರಾಹು 9ನೇ ಮನೆಯಲ್ಲಿದ್ದಾನೆ, ಭಾಗ್ಯಸ್ಥಾನದಲ್ಲಿದ್ದಾನೆ. ಅವನು ರಾಹು ಬಾಹುಬಲಂ ಅಂತ ಹೇಳ್ತೇವೆ, ದೈಹಿಕವಾದಂತಹ ಫಿಟ್ನೆಸ್, ಉತ್ತಮವಾದಂತಹ ಶರೀರವನ್ನು ಕೊಡ್ತಕ್ಕಂಥವನು ರಾಹು. ಹಾಗಾಗಿ ರಾಹು 9ನೇ ಮನೆಯಲ್ಲಿದ್ದಾನೆ, ಆರೋಗ್ಯ ಚೆನ್ನಾಗಿರುತ್ತೆ, ದೈಹಿಕ ಸ್ವಾಸ್ಥ್ಯ ಚೆನ್ನಾಗಿರುತ್ತೆ, ಕ್ರೀಡಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀರಿ, ಮತ್ತು ಯಾವುದೇ ಕೆಲಸಗಳಲ್ಲೂ ಕೂಡ ಲವಲವಿಕೆ ಅನ್ನುವಂಥದ್ದಿರುತ್ತೆ, ಲೇಜಿನೆಸ್ ದೂರವಾಗುತ್ತೆ, ಆಸಕ್ತಿ ತುಂಬ ಚೆನ್ನಾಗಿ ವೃದ್ಧಿ ಆಗುತ್ತೆ, ನಿರಾಸಕ್ತಿಗಳಿದ್ರೆ ಇಷ್ಟು ದಿನ ಅದೆಲ್ಲವೂ ಕೂಡ ದೂರವಾಗುತ್ತೆ.
ಕಾರಣ ಪ್ರಾರಂಭದಲ್ಲೂ ಹೇಳಿದ್ದೇನೆ, ಮತ್ತೆ ಹೇಳ್ತಾ ಇದ್ದೇನೆ, ರಾಹುವಿನ ಅನುಗ್ರಹ ನಿಮ್ಮ ಮೇಲೆ ಸಂಪೂರ್ಣವಾಗಿರುತ್ತೆ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಅಭಿವೃದ್ಧಿಗೋಸ್ಕರವಾಗಿ ನಾಗನ ಆರಾಧನೆ ಮಾಡ್ಕೊಳ್ಳಿ. ಶನಿ 10ನೇ ಮನೆಯಲ್ಲಿದ್ದಾನೆ ನೋಡಿ. ಕರ್ಮಸ್ಥಾನದಲ್ಲಿರ್ತಕ್ಕಂತಹ ಶನಿ ಅವನು ಕರ್ಮ ಫಲವನ್ನು ನೀಡ್ತಾ ಹೋಗ್ತಾನೆ. ಹಾಗಾಗಿ ಹೊಸ ಹೊಸ ಉದ್ಯೋಗಗಳು ಯಾರು ಹುಡುಕ್ತಾ ಇದ್ದೀರೋ ಮಿಥುನ ರಾಶಿಯವರಿಗೆ ಉದ್ಯೋಗ ಅವಕಾಶ ಅನ್ನುವಂಥದ್ದು ಸಿಗತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀರಿ. ಇಂಟರ್ವ್ಯೂ ಅಟೆಂಡ್ ಮಾಡಿರ್ತಕ್ಕಂಥವ್ರಿಗೆ ಸ್ಥಿರ ಉದ್ಯೋಗ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಮತ್ತು ಯಾರು ಟೆಂಪ್ರವರಿ ಕೆಲಸಗಳಲ್ಲಿ ಇದ್ದೀರೋ ಅವ್ರಿಗೆಲ್ಲ ಈ ತಿಂಗಳು ಸರ್ವೇ ಸಾಮಾನ್ಯವಾಗಿ ಭಾಗಶಃ ಒಂದು 75-80% ಜನರಿಗೆ ಉತ್ತಮವಾದಂತಹ ಸ್ಥಿರ ಉದ್ಯೋಗ ಅನ್ನುವಂಥದ್ದು ಪ್ರಾಪ್ತವಾಗುವಂತಹ ಎಲ್ಲಾ ಲಕ್ಷಣಗಳಿದ್ದಾವೆ. ಇನ್ನು ಪಂಚಮಾಧಿಪತಿ ಆಗಿರ್ತಕ್ಕಂತಹ ಶುಕ್ರ 5ನೇ ಮನೆ ಮತ್ತು 12ನೇ ಮನೆಗೂ ಅವನೇ ಅಧಿಪತಿ ಆಗ್ತಾನೆ, ವ್ಯಯಾಧಿಪತಿಯೂ ಆಗ್ತಾನೆ. ಹಾಗಾಗಿ ಅವನು ಏಕಾದಶ ಶುಭ ಸ್ಥಾನದಲ್ಲಿದ್ದಾನೆ ಶುಕ್ರ. ಹಾಗಾಗಿ 11ನೇ ಮನೆ ಗೋಚಾರದಲ್ಲಿ ಶುಭವಾಗಿದ್ದರೂ ಕೂಡ ವ್ಯಯಾಧಿಪತಿ ಆಗಿದ್ದಾನೆ. ಆರ್ಥಿಕವಾದಂತಹ ಅಭಿವೃದ್ಧಿಗಳು ಬರ್ತಾ ಹೋಗುತ್ತೆ, ಬಟ್ ಅನವಶ್ಯಕವಾದಂತಹ ಖರ್ಚುಗಳು ಕೂಡ ಎದುರಿಗಿರುತ್ತೆ. ಅದನ್ನು ಗಮನದಲ್ಲಿಟ್ಕೋಬೇಕು. ಖರ್ಚು ಕಡಿಮೆ ಮಾಡಿಕೊಂಡ್ರೆ ಪಂಚಮಾಧಿಪತಿ ಆಗಿರ್ತಕ್ಕಂತಹ ಶುಕ್ರ ನಿಮಗೆ ವಿಶೇಷವಾದಂತಹ ಯಶಸ್ಸನ್ನ ಕೊಡ್ತಾನೆ. ಅದರಲ್ಲೂ ವಿಶೇಷವಾಗಿ ಮಕ್ಕಳಿಂದ ಶುಭವಾರ್ತೆಯನ್ನು ಕೇಳತಕ್ಕಂಥದ್ದು, ಮಕ್ಕಳೇನೋ ಸಂಪಾದನೆ ಮಾಡಿದ್ದೇನೆ ಅಂತಂದು ಕೊಡುವಂಥದ್ದು ಇರ್ಬೋದು, ಉದ್ಯೋಗ ಸಿಕ್ತು ಅಂತ ಹೇಳುವಂಥದ್ದು ಇರ್ಬೋದು, ಸ್ಯಾಲ್ರಿ ಹೈಕ್ ಆಯಿತು ಅಂತ ಹೇಳುವಂಥದ್ದು ಇರ್ಬೋದು, ಇನ್ಕ್ರಿಮೆಂಟ್ ಆಯಿತು ಅಂತ ಹೇಳುವಂಥದ್ದು ಇರ್ಬೋದು, ಅಥವಾ ವಾಹನ ಕೊಂಡ್ಕೊಂಡೆ, ಒಡವೆ ಕೊಂಡ್ಕೊಂಡೆ, ಈ ರೀತಿಯಾದಂತಹ ಹಲವು ಶುಭ ಫಲಗಳನ್ನು ಮಕ್ಕಳಿಂದ ಕೇಳತಕ್ಕಂತಹ ಸಾಧ್ಯತೆಗಳು ಹೆಚ್ಚಿದ್ದಾವೆ ಮಿಥುನ ರಾಶಿಯವರಿಗೆ. ಹಾಗಾಗಿ ಅನವಶ್ಯಕ ಖರ್ಚುಗಳನ್ನು ದೂರ ಮಾಡ್ಕೊಳ್ಳಿ, ಆರ್ಥಿಕವಾದಂತಹ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀರಿ. ರವಿ 12ನೇ ಮನೆಯಿಂದ 1ನೇ ಮನೆಗೆ ರವಿಯ ಸ್ಥಾನವನ್ನು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಮತ್ತೆ ಪುನಃ ಹೇಳ್ತಾ ಇದ್ದೇನೆ, ಪ್ರಾರಂಭದಲ್ಲಿ ಹೇಳಿರ್ತಕ್ಕಂತಹ ಮಾತು ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ಹರಿಸಬೇಕಾಗತ್ತೆ ಮಿಥುನ ರಾಶಿಯವರು. ಇಲ್ಲೇ ಹೋದರೆ ಅನವಶ್ಯಕವಾದಂತಹ ಅನಾರೋಗ್ಯ ಬರುವಂತಹ ಸಾಧ್ಯತೆಗಳಿದೆ. ನೀವು ಡಾಕ್ಟರ್ ಹತ್ರಕ್ಕೆ ಹೋಗ್ತೀರಿ, ಡಾಕ್ಟರ್ ಕೇಳಿದ್ರೆ ಏನೂ ಇಲ್ಲ ಅಂತ ಹೇಳ್ತಾರೆ, ಯಾವ ಕಾಯಿಲೆಗಳು ಕಾಣಿಸೋದಿಲ್ಲ, ಆದರೆ ನಿಮಗೆ ನೋವು ಮಾತ್ರ ಕಡಿಮೆ ಆಗೋದಿಲ್ಲ ಅಥವಾ ಅನಾರೋಗ್ಯ ಕಡಿಮೆ ಆಗೋದಿಲ್ಲ. ಏನು ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ಕಡಿಮೆ ಆಗದೇ ಇರತಕ್ಕಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ಆದಷ್ಟು ವಿಶ್ರಾಂತಿ ಬೇಕು ಮತ್ತು ಅದಕ್ಕೆ ಪೂರಕವಾದಂತಹ ಚಿಕಿತ್ಸೆ ಶುಶ್ರೂಷೆಗಳು ಬೇಕು. ಉತ್ತಮವಾದಂತಹ ಆರೋಗ್ಯಕ್ಕೋಸ್ಕರವಾಗಿ ಆದಿತ್ಯ ಹೃದಯ ಪಾರಾಯಣ ಮಾಡ್ಕೊಳ್ಳಿ, ಸೂರ್ಯದೇವರು ನಮಸ್ಕಾರ ಮಾಡ್ಕೊಳ್ಳಿ, ಸೂರ್ಯ ಮಂತ್ರಗಳನ್ನ ಹೇಳ್ಕೊಳ್ಳಿ, ಮಹಾಮೃತ್ಯುಂಜಯ ಧನ್ವಂತರಿ ಮಂತ್ರಗಳನ್ನ ಹೇಳ್ಕೊಳ್ಳಿ, ಶುಭ ಫಲವನ್ನು ಪ್ರಾಪ್ತ ಮಾಡ್ಕೊಳ್ತೀರಿ. ಪ್ರಾರಂಭದಿಂದ ಇಲ್ಲಿಯವರೆಗೆ ಸವಿಸ್ತಾರವಾಗಿ ಹೇಳಿರ್ತಕ್ಕಂತಹ ಭವಿಷ್ಯ ನಿಮಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೇನೆ. ನಂಬಿಕೆ ಇಟ್ಟು ನೋಡಿ, ನಂಬಿಕೆಯಿಂದ ಇನ್ವೆಸ್ಟ್ಮೆಂಟ್ ಮಾಡಿ, ಹೆಚ್ಚಿನದಾಗಿರ್ತಕ್ಕಂತಹ ಶುಭ ಫಲ ನಿಮ್ಮದಾಗತ್ತೆ. ಧೈರ್ಯ ಬೇಕಷ್ಟೇ, ಧೈರ್ಯಂ ಸರ್ವತ್ರ ಸಾಧನಂ ಎನ್ನುವುದಾಗಿ. ಜಾತಕ ಪರಿಶೀಲನೆ ಮಾಡಿಕೊಂಡು ಏನೇ ಸಮಸ್ಯೆಗಳಿದ್ರೂ ಪರಿಹಾರ ಕಂಡುಕೊಳ್ಬಹುದು. ಕೆಳಗಡೆ ನನ್ನ ನಂಬರ್ ಇದೆ, ನೇರವಾಗಿ ಸಂಪರ್ಕವನ್ನು ಮಾಡಿ ಅಥವಾ ಬಂದು ಭೇಟಿಯನ್ನು ಮಾಡಿ ನಿಮ್ಮ ಎಲ್ಲಾ ಕಷ್ಟಗಳನ್ನ ದೂರ ಮಾಡ್ಕೊಳ್ಳಿ ಎನ್ನುವಂತಹ ಮಾತನ್ನು ಹೇಳ್ತಾ ಮಿಥುನ ರಾಶಿ 2025 ಜೂನ್ ತಿಂಗಳಿನ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಶುಭವಾಗಲಿ, ಶುಭಂ ಭೂಯಾತ್, ಲೋಕಾಹ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.